ನನ್ನಿಂದೆ ಬಿದ್ದು ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ. ಅಲ್ವೋ ಲಕ್ಕಿ, ಅಷ್ಟು ಸುಲಭವಾಗಿ ಒಂದೇ ದಿನದಲ್ಲಿ ಸೊನಾಲಿ ಅವರು ಸೋಲ್ನ ಒಪ್ಕೊಂಡ್ರಾ? ಸೋಲ್ ಒಪ್ಕೊಂಡ್ರು ಅಂತಲ್ಲ, ನಾನು ಅವಾಯ್ಡ್ ಮಾಡೋದು ಅವ್ರಿಗೆ ಗೊತ್ತಾಗಿದೆ. ಇಂಟ್ರೆಸ್ಟ್ ಇಲ್ಲ ಅಂತ ಕನ್ಫರ್ಮ್ ಆಗಿದೆ. ಅದಕ್ಕೆ ಇವ್ನ ಹಿಂದೆ ಬಿದ್ದು ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಲಕ್ಕಿ, ನನಗೆ ಯಾಕೋ ಒಂಥರ ಡೌಟ್ ಕಣೋ. ಏಕೆಂದರೆ ನಾನು ಸೊನಾಲಿ ಅವ್ರ ಬಗ್ಗೆ ಪೇಪರಲ್ಲಿ ಓದಿದ್ದೀನಿ. ಅವರು ಅಂದ್ಕೊಂಡಿದ್ದನ್ನ ಸಾಧಿಸ್ದೆ ಬಿಡಲ್ವಂತೆ, ಬೇಕು ಅಂದಿದ್ದನ್ನ ಪಡ್ಕೊಳ್ದೇನೂ ಬಿಡಲ್ವಂತೆ. ಅಂಥವ್ರು ಒಂದೇ ದಿನಕ್ಕೆ ಸುಮ್ಮನೆ ಆಗ್ತಾರೆ ಅಂದರೆ ಅವ್ರು ನೀನು ಪ್ರೀತಿಸಿದೆ ಸುಳ್ಳ? ಸುಮ್ಮನಿರೋದ ತಣ್ಣ. ಲವ್ ಇಲ್ಲ, ಏನೂ ಇಲ್ಲ. ಮೀಟ್ ಮಾಡಿ 3-4 ಮಂತ್ಸ್ ಆಯಿತು. ಅಷ್ಟು ಬೇಗ ಲವ್ ಆಗಿಬಿಡುತ್ತಾ? ಇಟ್ಸ್ ಜಸ್ಟ್ ಇನ್ಫ್ಯಾಕ್ಚುಯೇಷನ್. ಸರಿ ಬಿಡು, ಅವ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಬೇಡ. ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂಡೆ, ಈಸಿಯಾಗಿ ಸಾಲ್ವ್ ಆಯಿತು. ಥ್ಯಾಂಕ್ ಗಾಡ್. ನಾಳೆಯಿಂದ ಫ್ರೆಶ್ ಆಗಿ ಪಾಸಿಟಿವ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಲಕ್ಕಿ, ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ಮುಖ ನೋಡೋ, ಏನು ಖುಷಿಯಾಗಿದೆಯೋ. ಕಂಗಾರ್ಸ್ಕೊಣ. ಥ್ಯಾಂಕ್ ಯು ದತ್ತಣ್ಣ. ಸರಿನಪ್ಪ, ನಾನೀಗ ರೂಮಿಗೆ ಹೋಗ್ಲಿಲ್ಲ ಅಂದರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಅಲ್ಲಲ್ಲ ಶುರು ಆಗ್ಬಿಡುತ್ತೆ. ಬರಲ್ಲ, ಬೈ ಬೈ ಬೈ, ಗುಡ್ ನೈಟ್, ಗುಡ್ ನೈಟ್. ಎಕ್ಸ್ಕ್ಯೂಸ್ ಮೀ. ಯಾವುದು ಗುರು, ನಮ್ಮೂರ್ಗೆ ಇಂಥ ಕಾರು? ಯಾರಿರ್ಬೋದು? ಎಸ್, ಲಕ್ಕಿ ಸರ್ ಮನೆಗೆ ಯಾವ ಕಡೆ ಹೋಗ್ಬೇಕು ಸರ್? ಲಕ್ಕಿ ಮನೆಗ? ಏನು ವಿಷಯ? ನಮ್ಮ ಮೇಡಮ್ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಮೇಡಮ್ ಅವರ? ಯಾರದಪ್ಪ ಮೇಡಮು? ಇವಳು ಸಿನಿಮಾ ಹೀರೋಯಿನ್ ಸೊನಾಲಿ ಅಲ್ವಾ? ಇವಳು ಯಾಕೆ ಲಕ್ಕಿನ ಮೀಟ್ ಮಾಡಕ್ ಬಂದಿದ್ದಲ್ಲ? ಓ, ಫಿಲಿಂ ಸ್ಟಾರು ಸೊನಾಲಿ ಮೇಡಮು, ಹೀರೋಯಿನ್ ತಾನೆ? ಸರ್ ಲಕ್ಕಿ ಸರ್ ಮನೆಗೆ ಯಾವ ಕಡೆ ಹೋಗ್ಬೇಕು? ಸರ್ ಹಿಂಗೆ ರೈಟ್ ತಗೊಳ್ಳಿ, ಸೆಕೆಂಡ್ ರೈಟು, 3ನೇ ಮನೆ. ಗೊತ್ತಾಯ್ತಾ? ಓಕೆ ಸರ್, ಥ್ಯಾಂಕ್ ಯು. ತಗೊಳ್ಳಿ ನಿಮ್ಮ ಪ್ರೋಟೀನ್ ಶೇಕ್. ಏ ಗುಂಡಿ, ಬೈಲಿ. ಏನು ನೀನು ಪಾಡಕ್ಕೆ ತಂದು ಇಟ್ಟೋಗ್ತಾ ಇದ್ಯಾ? ಏನು ಅನ್ಕೊಂಡಿದ್ಯಾ ನನ್ನ? ಇದೊಳ್ಳೆ ಕತೆ ಆಯ್ತು. ಪ್ರೋಟೀನ್ ಶೇಕ್ ಕೇಳಿದ್ರಿ, ರೆಡಿ ಮಾಡ್ಬಿಟ್ಟು ತಗೊಂಬಂದು ಇಟ್ಟಿದ್ದೀನಿ. ಎತ್ಕೊಳ್ಳೋದು ಯಾಕೆ? ಅಷ್ಟು ದೂರ ನಿಂತ್ಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ ಆಗಲ್ಲ. ಹತ್ರ ಬಾ, ತಗೋ ಪ್ರೋಟೀನ್ ಶೇಕು. ತಗೊಳ್ಳಿ. ಏನು ಹುಡುಗಾಟ ನಿಮ್ದು? ಕುಡ್ಸು. ನೀವೇನು ಚಿಕ್ಕ ಮಗುನಾ ನಾನು ನಿಮಗೆ ಕುಡ್ಸೋದಕ್ಕೆ? ನನಗೆ ಬೇಕಾದಷ್ಟು ಕೆಲಸ ಇದೆ. ನೀವು ಇದನ್ನು ಕುಡೀರಿ, ನಾನು ಹೋಗ್ತೀನಿ. ಹೇಳ್ತಾ ಇದ್ದೀನಿ ತಾನೇ, ಕುಡ್ಸು. ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಆಟ ನಿಮ್ಮದು. ತಗೊಳ್ಳಿ. ಪ್ರೀತಿಯಿಂದ ಕುಡ್ಸೆ ಸ್ವಲ್ಪ. ತಗೊಳ್ಳಿ, ಕುಡೀರಿ. ಏನ್ ಮಾಡ್ತಿದ್ದೀರಾ ನೀವು? ಸುಮ್ಮನಿದ್ರೆ ಸರಿ. ಇವಾಗ ಸುಮ್ಮನಿರಲ್ಲ, ಏನು ಮಾಡ್ತೀಯಾ? ಏನ್ ಮಾಡ್ತೀನಾ? ಜೋರಾಗಿ ಕಿರ್ಚ್ಕೊಂಡು ಮನೆಯವ್ರನ್ನೆಲ್ಲರನ್ನೂ ಇಲ್ಲೇ ಕರಿತೀನಿ. ಅಯ್ಯೋ ಕರಿ, ನನ್ಗೇನು ಭಯನಾ? ಕುಡ್ಸೆ. ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ, ಎಲ್ಲ ಚೆಲ್ಬಿಟ್ಯಾ? ನಾನೇನು ಮಾಡಿಲ್ಲ, ನೀವೇ ನಾನು ಮಾಡೋ ಹಾಗೆ ಮಾಡಿದ್ದು. ಅದಕ್ಕೆ ಹೇಳೋದು ತುಂಬ ತರಲೆ ಮಾಡಬಾರ್ದು ಅಂತ. ತರಲೆ ಅಲ್ಲ ಕಣೆ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಕಾಮನ್.
ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಇನ್ನೂ ಅರ್ಥ ಆಗಿಲ್ಲ. ಅದು ಯಾವಾಗ ಬುದ್ಧಿ ಬರುತ್ತೋ. ಇವಾಗ ಒರೆಸು ಇದನ್ನ. ನಾನು ಏನು ಮಾಡಲ್ಲ, ನೀವು ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸಿ. ಹಲೋ, ನೀನು ಮಾಡಿರೋದು ನೀನೇ ಒರೆಸ್ಬೇಕು. ನೀನು ಒರೆಸ್ತೀಯಾ ಇಲ್ವಾ? ಆಗಲ್ಲ. ಹೌದಾ? ಇದೇ ಮಾತಾ? ಇದೇ ಮಾತು. ಒರೆಸು. ಇಲ್ಲ. ಒರೆಸು. ಬಿಡ್ತೀರಾ ಬಿಡಲ್ವಾ? ನಾನು ಬಿಡಲ್ಲ. ಒರೆಸೋವರೆಗೂ ನಾನು ಬಿಡಲ್ಲ. ಟವಲ್ಲು ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋ ನೋಡು. ನಿಂತ್ಕೊಳ್ಳೆ ಇಲ್ಲಿ, ನಿಂತ್ಕೊಳ್ಳೆ. ಹೇ, ನೀನ್ ನನ್ನ ಕೈಗೆ ಸಿಗು, ಮಾಡ್ತೀನಿ ನಿನ್ಗೆ. ಅಪ್ಪ, ಥ್ಯಾಂಕ್ ಗಾಡ್, ಟವಲ್ ಉದುರೋಗಿಲ್ಲ. ಅಪ್ಪ, ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಹೊಸ ಐಡಿಯಾ ಅನ್ನೋದು ಹುಟ್ಟಬೇಕು. ಓಕೆ, ಕೆಲ್ಸಕ್ಕೆ ಏನಾದ್ರು ಸೇರ್ಕೊಂಡ, ಇಲ್ಲ ಹಂಗೆ ಸುತ್ತಾಡ್ತಿದ್ಯಾ ಟೈಮ್ ವೇಸ್ಟ್ ಮಾಡ್ಕೊಂಡು? ಇರೋ, ಒಂದು ನಿಮಿಷ ಮಾಡ್ತೀನಿ. ಯಾರಿದು ನಮ್ಮನೆಗೆ ಬಂದಿದ್ದಾರೆ? ಎಕ್ಸ್ಕ್ಯೂಸ್ ಮೀ, ಯಾರು ಬೇಕಿತ್ತು? ಹೇಳು. ಮೇಡಮ್, ನಿಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ರೆಡಿ ಮಾಡ್ಕೊಳ್ಳಿ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಯಾರು ಬರ್ತಿದ್ದಾರೆ ಅಂತ ಹೇಳು. ಮೇಡಮ್, ಕನಸಿನ ತಾರೆ, ಫಿಲಿಂ ಸ್ಟಾರ್ ಸೊನಾಲಿ ಮೇಡಮ್ ಅವರು. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಲ್ಲ ಬೆಳಗ್ಗೆನೆ ಏನಾದ್ರೂ ಕುಡ್ದಿದ್ಯಾ? ಮೇಡಮ್, ನಾನು ಕುಡ್ದು ಇಲ್ಲ, ನಂಗೆ ತಲೆ ಕೆಟ್ಟೂ ಇಲ್ಲ. ನನ್ನ ಕಣ್ಣಾರೆ ನೋಡಿದ್ದೀನಿ, ಹೇಳ್ತಾ ಇದ್ದೀನಿ. ಅವ್ರು ನನ್ನ ಹತ್ರನೇ ಬಂದು ಅಡ್ರೆಸ್ ಇಸ್ಕೊಂಡು ಹೋದ್ರು. ಆದ್ರೆ ನಮ್ಮನೆಗೆಲ್ಲ ಯಾಕೆ ಫಿಲ್ಮ್ ಸ್ಟಾರ್ಸ್ ಬರ್ತಾರೆ? ಅವ್ರು ಯಾಕೆ ಬರ್ತಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಅವರು ಯಾರನ್ನ ನೋಡಕ್ ಬರ್ತಿದ್ದಾರೆ ಅಂತ ನಿಮಗೆ ಹೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಯಾರು ನೋಡೋಕೆ? ಯಾರನ್ನ? ಲಕ್ಕಿ ಮೀಟ್ ಮಾಡಕ್ ಬಂದಿರ್ತಾರೆ. ಲಕ್ಕಿ ಅವ್ರ ಮನೆ ಇದೆನಾ? ಅಲ್ಲ, ಇದೆ ಲಕ್ಕಿ, ಇದೆ ಅವ್ರ ಮನೆ ಇದೆ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಲಕ್ಕಿ ಇದ್ದಾರಾ? ಇಲ್ಲ, ಅವನು ಇದ್ದಾನೆ ಮನೇಲಿ. ಇಲ್ಲ, ಹೋದ ಅವನು. ಇರ್ಬೋದು. ಓಕೆ ಮೇಡಮ್, ಒಂದು ನಿಮಿಷ. ಅವ್ರು ಇದಾರ ಇಲ್ವೋ ಅಂತ ನಾನು ನೋಡ್ಕೊಂಡು ಬರ್ತೀನಿ. ಪ್ಲೀಸ್ ಒಂದು ನಿಮಿಷ ವೆಯ್ಟ್ ಮಾಡಿ. ಓಕೆ.
ಮೇಡಮ್, ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾನೇ ಡ್ರೈವರ್ ಹತ್ರ ಕೇಳಿದ್ದೀನಿ. ಲಕ್ಕಿನ್ ಮೀಟ್ ಮಾಡಕ್ಕೆ ಬರ್ತಾ ಇರೋದು, ಇದು ಕನ್ಫರ್ಮ್. ಅಂತ ದೊಡ್ಡ ಫಿಲ್ಮ್ ಸ್ಟಾರು ಲಕ್ಕಿನ ಮೀಟ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂದರೆ ತುಂಬ ಕ್ಲೋಸೇ ಇರಬೇಕು. ನ್ಯೂಸ್ ಪಕ್ಕ ತಾನೆ? ಮೇಡಮ್, 100% ಪಕ್ಕ. ನೀವು ನನ್ನ ಹತ್ರ ಮಾತಾಡಿ ಫೋನ್ ಇಡೋಷ್ಟರಲ್ಲಿ ಅವ್ರು ನಿಮ್ಮ ಮನೆಗೆ ಬಂದು ಕಾಫಿ ಟೀ ಕುಡಿತಾ ಇರ್ತಾರೆ. ಹೋಗಿ ಹೋಗಿ ಬೇಗ ನೋಡೋಗಿ. ಅವಳು ಇಲ್ಲಿಗೆ ಬರ್ತಿದ್ದಾಳೆ ಅಂದರೆ ಏನೋ ವಿಷಯ ಇದೆ. ನೋಡೋಣ ಏನು ಡ್ರಾಮಾ ನಡೆಯುತ್ತೆ ಅಂತ. ಅದರಿಂದ ನಮಗೆ ಉಪಯೋಗ ಆದರೂ ಆಗ್ಬೋದು. ಇವರಿಬ್ಬರ ಮಧ್ಯೆ ಏನೇನು ನಡೆಯುತ್ತಿತ್ತು ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರುತ್ತಿತ್ತು. ಇವರ ಪರಿಚಯ ಸ್ನೇಹವಾಗಿ ಬೆಳೆದು ಆ ಸ್ನೇಹ ಬರೀ ಸ್ನೇಹವಾಗಿ ಉಳಿದಿಲ್ಲ. ಇಬ್ಬರು ಸೇರಿ ಅದಕ್ಕೆ ಪ್ರೀತಿ ಎಂದು ಹೆಸರಿಡಲು ಹೊರಟಿದ್ದಾರೆ. ಇವರಿಬ್ಬರ ಮಧ್ಯೆ ರೂಮರ್ಸ್ ಇದ್ದಿದ್ದಂತೂ ನಿಜ. ಆದರೆ ಆ ಥರ ಏನೂ ಇಲ್ಲ ಅಂತ ಇಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಈಗ ಅವಳೇ ಲಕ್ಕಿನ ಹುಡುಕೊಂಡು ಬರ್ತಿದ್ದಾಳೆ ಅಂದರೆ ಇವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಅರ್ಥ. ಏನಿರ್ಬೋದು? ಕಂಡು ಹಿಡಿಲೇಬೇಕು. ಲಕ್ಕಿ, ಲಕ್ಕಿ, ಯಾಕೆ ಹೋಗ್ತಾ ಇದೆಯಾ? ಯಾಕೆ ಅಂತ ಕೇಳ್ತಾ ಇದ್ದೀಯಾ? ತಿಂಡಿ ತಿಂತಿದ್ಯಾ? ತಿನ್ನು. ಆದರೆ ಸ್ವಲ್ಪ ಬೇಗ ತಿನ್ಬಿಟ್ಟು ಬಾ. ಬೇಗ ಯಾಕೆ ತಿನ್ಬೇಕು? ಆರಾಮಾಗಿ ಇವತ್ತು ಮನೇಲಿ ಕೂತ್ಕೊಂಡು ತಿಂಡಿ ತಿಂತಿದ್ದಾರೆ. ಪ್ರಾಕ್ಟೀಸು ಇಲ್ಲ. ತಿನ್ಲಿ ಬಿಡಿ, ಅರ್ಜೆಂಟ್ ಏನಿಲ್ಲ. ಪ್ರಾಕ್ಟೀಸ್ ಇಲ್ಲ, ಆದರೆ ನನ್ಗೆ ಸ್ವಲ್ಪ ಕೆಲಸ ಇದೆ. ಬೇಗ ತಿನ್ಬಿಟ್ಟು ಬರೋ. ಅದು ಏನು ಕೆಲಸ ಅಂತ ಹೇಳು. ನೀನು ತಿಂಡಿ ತಿನ್ನಪ್ಪ, ಆಮೇಲೆ ಎಲ್ಲ ಹೇಳ್ತೀನಿ. ಯಾಕೆ ತಾತಣ್ಣ, ಯಾಕೆ ಹೀಗಾಡ್ತಿದ್ದೀರಾ? ತುಂಬಾ ಗಡ್ಬಿಡಿ ಆತ್ರದಲ್ಲಿದ್ದಂಗೆ ಕಾಣ್ತಿದ್ದೀರಾ. ಏನಾಯ್ತು? ಆ ಥರ ಎಲ್ಲ ಏನಿಲ್ಲ, ಒಂದು ಚಿಕ್ಕ ಕೆಲಸ ಇದೆ ಅಷ್ಟೇ. ಅಯ್ಯಪ್ಪ, ಏನಾಯ್ತು ತಾತಣ್ಣ? ಏನಿದೆ ಅಲ್ಲಿ? ಏನಿಲ್ಲ, ಅಲ್ಲಿ ಇದು ಪಲ್ಲಿ ಗೋಡೆ ಮೇಲೆ ಇಷ್ಟು ದಪ್ಪ ಇದಾಗಿತ್ತು. ಅವ್ರೆ ಇಲ್ಲ, ನಂಗೆ ಪಲ್ಲಿ ಕಂಡ್ರೆ ಭಯ. ಏನೋ ನೋಡ್ಬೇಕಾ? ಅವನಿಗೇನೋ ಪಲ್ಯ ಬೇಕಂತ ಬಡಿಸಿ ಬೇಗ ಹಾಕ್ಲಾ ಸ್ವಲ್ಪ ಖಾಲಿ ಆಗಲಿ. ಪಲ್ಯ ಆಯ್ತು. ಬಡಿಸಿ. ಲಕ್ಕಿಯವರೇ, ದತ್ತಣ್ಣ ನಿಮ್ಮ ಹತ್ರ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾನಿಲ್ಲಿರೋದಕ್ಕೆ ಅವ್ರಿಗೆ ಹೇಳೋದಕ್ಕೆ ಆಗ್ತಿಲ್ಲ. ಅವಾಗ್ಲಿಂದ ಒತ್ತಾಡ್ತಾ ಇದ್ದಾರೆ. ಅದೇನು ಅಂತ ಕೇಳಿ. ನಾನು ಇನ್ನೊಂದು ಚಪಾತಿ ತಗೊಂಡ್ಬರ್ತೀನಿ. ಒಂದು ನಿಮಿಷ ಹ್ಯಾಂಡ್ ವಾಶ್ ಮಾಡಿ. ಆಮೇಲೆ ವಾಶ್ ಮಾಡ್ಕೋ. ಬರ ಇಲ್ಲಿ ಬರ. ಯಾಕೋ ಏನಾಯ್ತು? ತಿಂಡಿ ತಿನ್ನಕ್ಕೂ ಬಿಡ್ತಾ ಇಲ್ವಲ್ಲ? ನೀನು ಹುಡುಕೊಂಡು ಸುಮ್ಮನೆ ಅವರು ಮನೆಯವ್ರಿಗೂ ಬಂದಿದ್ದಾರೆ. ಸೊನಾಲಿ ಅವರ ಕಣೋ, ಡೈರೆಕ್ಟ್ ಬಂದು ನನ್ನ ಹತ್ರನೇ ಕೇಳಿದ್ರು ಲಕ್ಕಿ ಇಲ್ವಾ ಅಂತ. ಲಾನಲ್ಲಿ ನಿಲ್ಸಿದ್ದೀನಿ. ಇವ್ರು ಯಾಕೋ ಬಂದರು? ಯಾಕೆ? ನೀನು ಮೀಟ್ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ಅವ್ರು ಸ್ಟ್ರೈಟ್ ಫಾರ್ವರ್ಡ್ ಕಣೋ. ಯಾರ ಮುಂದೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಮನೆಯವ್ರ ಮುಂದೆ ಬಂದು ಪ್ರಪೋಸ್ ಮಾಡಿದ್ದೀನಿ, ಇನ್ನು ಆನ್ಸರ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಏನೋ ಮಾಡಲಿ?
ಅವ್ರು ಇಲ್ಲಿವರೆಗೂ ನಿನ್ನ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಮನೆಯವ್ರ ಜೊತೆ ನಿನ್ನ ಸಿಕ್ಕಾಕ್ಸೋದು ಗ್ಯಾರಂಟಿ. ಅಷ್ಟೇ, ನಿನ್ನ ಕತೆ ಮುಗೀತು. ಸುಮ್ಮನಿರೋ, ಏನೇನೋ ಹೇಳ್ಬೇಡ. ಏನು ಅಂತ ಆನ್ಸರ್ ಮಾಡಲಿ ಇವಾಗ? ಮನೆಯವರು ಅವ್ರು ಬಂದಿರೋದು ನೋಡ್ಬಿಟ್ರೆ, ಎಲ್ರಿಗೂ ವಿಷಯ ಗೊತ್ತಾಗ್ಬಿಟ್ರೆ? ಒಂದು ಕೆಲಸ ಮಾಡು, ನೀನು ಹೊರಗೆ ಹೋಗಿ ಸೋನಲಿನ ಮ್ಯಾನೇಜ್ ಮಾಡಿ ಕಳಿಸ್ಬಿಡು. ಮನೇಲಿ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಹೊರಡು. ಅವ್ರ ಹತ್ರ ನಾನು ಏನೋ ಮಾತಾಡಲಿ? ಬೇಗ ಹೋಗಿ ಏನಾದ್ರು ಮಾತಾಡಿ ಕಳಿಸು. ಹೋಗು ಹೋಗು, ಅದೇ ಹೋಗಲ್ಲ. ಅಯ್ಯೋ, ಇವ್ರ ತಿಂಡಿ ಅರ್ಧಕ್ಕೆ ಬಿಟ್ಬಿಟ್ಟು ಎಲ್ಲೋದ್ರು? ಇದು ಒಂದು ಚಿಕ್ಕ ಕೆಲಸ ಇತ್ತು ಅಂತ ಹೊರಗೆ ಹೋದ. ನೀವೇನು ಗಾಬರಿ ಆಗ್ಬಿಡಿ, ಬೇಗ ಬರ್ತಾನೆ. ಗಾಬರಿ ಆಗೋ ವಿಷಯ ಅಲ್ಲ, ಅವ್ರಿಗೆ ಅಂತ ಇನ್ನೊಂದು ಬಿಸಿ ಬಿಸಿ ಚಪಾತಿ ರೆಡಿ ಮಾಡ್ಕೊಂಡ್ ಬಂದೆ. ಈ ಚಪಾತಿ ವಿಷಯಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಕೊಡಿ, ಇಲ್ಲಿ ರೋಲ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಬಿಸಿ ಇದೆ. ಬಿಸಿ ಇದ್ರೂ ಚೆನ್ನಾಗಿರೋದು. ಹಾಯ್. ಹಾಯ್, ಹೌ ಯು? ಐ ಆಮ್ ಗುಡ್, ಥ್ಯಾಂಕ್ ಯು. ನಾನು ಇಲ್ಲಿ ತನಕ ಬರ್ತೀನಿ ಅಂತ ನೀವು ಅಂದ್ಕೊಂಡಿರ್ಲಿಲ್ಲ ಅಲ್ಲ? ನೋ, ಟೆನ್ಷನ್ ಏನೂ ಇಲ್ಲ. ಸುಮ್ಮನೆ ಇಷ್ಟು ದೂರ ಬಂದು ಸುಮ್ಮನೆ ಯಾಕೆ ತೊಂದರೆ ತೊಗೊಂಡ್ರಿ ಅಂತ. ನಂಗೆ ಬೇಕಾದವ್ರಿಗೋಸ್ಕರ ನಾನು ಎಷ್ಟು ರಿಸ್ಕ್ ಬೇಕಾದ್ರೂ ತಗೋತೀನಿ. ಫರ್ಗೆಟ್ ಇಟ್. ಬಟ್ ನನಗೆ ಇಲ್ಲಿ ಬರೋ ಇಂಟೆನ್ಷನ್ ಇರಲಿಲ್ಲ. ನಾನು ಇಲ್ಲಿಗೆ ಬರೋದಕ್ಕೆ ಯಾವುದು ಮೇನ್ ರೀಸನ್. ನಾನೇನು ಮಾಡಿದೆ? ಎಷ್ಟು ಚೆನ್ನಾಗಿ ಪ್ರಿಟೆಂಡ್ ಮಾಡ್ತಿದ್ದೀರಾ ಅಲ್ವಾ ನಾನೇನು ಮಾಡಿದೆ ಅಂತ. ನೀವೇನು ಮಾಡಿದ್ರಿ ಅಂತ ಹೇಳಬೇಕಾ? ಗೀತಾ, ಲಕ್ಕಿ ಅವ್ರು ಎಲ್ಲಿ? ಎಲ್ಲೋ ಹೊರಗೆ ಹೋದ್ರು ಕಣೆ. ಎಲ್ಲಿ ಹೋದ್ರು? ಯಾವಾಗ ಹೋದ್ರು? ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಇವಾಗಷ್ಟೇ ಹೊರಟ್ರು. ಎಲ್ಲಿಗೆ ಅಂತ ನೀನು ಕೇಳಲಿಲ್ವಾ? ಇಲ್ಲ ಕಣೆ, ನಾನು ಚಪಾತಿ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವ್ರು ಹೊರಟೆ ಹೋಗಿದ್ದಾರೆ. ನೋಡು, ತಿಂಡಿನೂ ಅರ್ಧಕ್ಕೆ ಬಿಟ್ಟೊಟ್ಟು ಹೋಗಿದ್ದಾರೆ. ಎಷ್ಟೊತ್ತಾಯ್ತು ಹೋಗಿ? ಹೇಳದ್ನಲ್ಲ, ಈಗ ಒಂದು 10 ನಿಮಿಷ ಆಗಿರಬೇಕು. ಲಕ್ಕಿ ಅವ್ರು ಎಲ್ಲಿ? ಲಕ್ಕಿನಾ? ಓ, ಇಲ್ಲಿ ಜೋಬೇ ಇಲ್ಲ. ಹಾಂ. ಓ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಇವಾಗಿಲ್ಲ. ತಮಾಷೆ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಕೇಳ್ತಿರೋದು. ಲಕ್ಕಿ ಅವ್ರು ಎಲ್ಲಿ? ಅದೇ ನಾನು ಹೇಳ್ತಿರೋದು. ಲಕ್ಕಿ ಹೋದ ಅಂತ ಗೊತ್ತು, ಎಲ್ಲಿಗೆ ಹೋದ ಅಂತ ಗೊತ್ತಿಲ್ಲ. ತತನ ನಿಮಗೆ ಗೊತ್ತಿಲ್ವಾ? ನೀವೇ ತಾನೇ ಅವ್ರನ್ನ ಬಂದು ಕರ್ಕೊಂಡು ಹೋಗಿದ್ದು? ಅರ್ಧಕ್ಕೆ ತಿಂಡಿ ಬೇರೆ ಬಿಟ್ಟೋಗಿದ್ದಾರೆ. ನೀವೇ ತಾನೇ ಅವ್ರಿಗೇನೋ ಕೆಲಸ ಇದೆ ಅಂತ ಕರೆದಿದ್ದು. ನೀವು ನೋಡಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ, ಅವಳು ನೋಡಿದ್ರೆ ನೀವೇ ಕಳಿಸ್ಕೊಟ್ರಿ ಅಂತ ಹೇಳ್ತಿದ್ದಾಳೆ. ಎಲ್ಲಿ ಹೋದ್ರು ಲಕ್ಕಿ ಅವರು? ನಾನು ನಿಮಗೆ ನಿನ್ನೆ ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ? 23 ಟೈಮ್ಸ್. ಒಂದೇ ಒಂದ್ಸಲನೂ ರಿಸೀವ್ ಮಾಡಲಿಲ್ಲ. ಅಟ್ಲೀಸ್ಟ್ ಯಾಕೆ ಮಾಡಿದ್ದೀನಿ ಅಂತ ಕೇಳೋಕ್ಕಾದ್ರೂ ಕಾಲ್ ಬ್ಯಾಕ್ ಮಾಡಬೇಕು ಅನ್ಸ್ಲಿಲ್ವಾ? ಐ ಮೆಸೇಜ್ಡ್ ಯು ಸೋ ಮೆನಿ ಟೈಮ್ಸ್ ರಿಕ್ವೆಸ್ಟಿಂಗ್ ಯು ಟು ಕಾಲ್ ಮೀ ಬ್ಯಾಕ್. ಪ್ಲೀಸ್ ಮತ್ತೆ ಸೇಮ್ ಓಲ್ಡ್ ರೀಸನ್ಸ್ ಕೊಡಬೇಡಿ. ಬ್ಯುಸಿ ಇದ್ದೆ, ಕೆಲಸ ಆಯಿತು ಅಂತ. ನೀವು ಸುಳ್ಳು ಹೇಳೋದನ್ನ ಕೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಇನ್ ಕೇಸ್ ನಂಗೆ ಏನಾದರೂ ಆಗಿದ್ದಿದ್ರೆ ಅದನ್ನು ನಾನು ಹೇಳಬೇಕು ಅಂತಿದ್ರೆ
ಇಫ್ ಐ ವಾಸ್ ಡೈಯಿಂಗ್ ಆ್ಯಂಡ್ ನೀಡೆಡ್ ಯು ಹೆಲ್ಪ್ ದೆನ್? ಪ್ಲೀಸ್ ಸೋನಾಲಿ ಅವರೇ, ಹಾಗೆಲ್ಲ ಮಾತಾಡ್ಬಿಡಿ. ಹಾಗಾದರೆ ನೀವು ನನ್ನ ಅವಾಯ್ಡ್ ಮಾಡಬಾರ್ದಿತ್ತು. ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ನೀವೊಂದ್ಸಲ ಊರ ಹೆಸರು ಹೇಳಿದ ನೆನಪಿತ್ತು, ಅದಕ್ಕೆ ನಾನು ಹುಡ್ಕೊಂಡ್ಬಂದೆ. ಆ್ಯಂಡ್ ನಿಮ್ಮ ಊರಿಗೆ ಬಂದಮೇಲೆ ಮನೆ ಹುಡ್ಕೋದೇನು ಕಷ್ಟ ಆಗಲಿಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನಾನು ನಿಮ್ಮ ಮನೆಗೆ ಬರಬಾರ್ದಿತ್ತಾ? ನೋ 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 ನೋ, ನಾಟ್ ಎಟ್ ಆಲ್. ಯು ಆರ್ ಆಲ್ವೇಸ್ ವೆಲ್ಕಮ್. ಮತ್ತೆ ಯಾಕೆ ನನ್ನನ್ನು ಒಳಗೂ ಕರೀದೆ ಇಲ್ಲೇ ನಿಲ್ಲಿಸಿ ಮಾತಾಡ್ತಿದ್ದೀರಾ? ಯಾಕೆ ನಾನು ನಿಮ್ಮ ಮನೆಗೆ ಬರಬಾರ್ದಾ? ಬಂದರೆ ಏನಾದರೂ ಪ್ರಾಬ್ಲಮಾ?